ಇವತ್ತೇನು ಸ್ಪೆಷಲ್ ನಾವು ಮಾಡ್ತಿರೋದು ಅಡುಗೆ ಪೆಪ್ಪರ್ ಚಿಕನ್. ನಿಂಬೆಹಣ್ಣು ರುಚಿ ನೋಡಿ ಮಗನಿ. ಅಯ್ಯೇ ನಿಂಬೆಹಣ್ಣು ಆಲ್ರೆಡಿ ಕಟ್ ಮಾಡಿ ನನ್ನ ಮಗ ಜಬ್ಬಿ ಅದಕ್ಕೊಂದು ಫ್ಲೇವರ್, ಹೊಸ ಫ್ಲೇವರ್ ತಂದಿಟ್ಟವನೆ. ಈಗ ರುಚಿ ಜಾಸ್ತಿ, ಇನ್ನೂ ರುಚಿ ಜಾಸ್ತಿ ಆಯ್ತು ನಮಗೆ ಮಾತ್ರ. ನಿಮ್ಮ ಮಕ್ಕಳಿಗೆ ನೀವೇ ಜಬ್ಬಿಸ್ಕೊಂಡು ನಿಮಗೆ ರುಚಿ ಬರುತ್ತೆ. ಫ್ರೈ ಆಗಿ ಇನ್ನೂ ಬೆಂದಿಲ್ಲ. ನೀವು ಅನ್ಕೊಳ್ಳಿ ಯಾವ್ದು ಆ ಪೀಸ್ನ ಹಸ್ಬಿಟ್ಟಿದ್ದೀವಿ ಅಂತ ನಾವು ತೊಳ್ಕೊಬಂದು ಮತ್ತೆ ಹಾಕ್ತೀವಿ. ಅದು ಸ್ವಲ್ಪ ಚೊರಕ್ 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 ಅಂತ ಇದ್ರೆ ಸೌಂಡ್ ಎಷ್ಟು ಚಂದ ಇದಲ್ವಾ. ಅದಕ್ಕೆ ಓಂ ನಮ ಶಿವಾಯ. ಬರೀ ಕೆಡುಕಳದೇ ಆಯ್ತಲ್ಲಮ್ಮ ಎಲ್ಲದನ್ನೂ. ಈ ಮೂಳೆನೂ ಕಡುಗುದು. ವಾಹ್ ವಾಹ್ ವಾಹ್. ವೆಲ್ಕಮ್ ಟು ನೈಟ್ ಕ್ಯಾಂಪಿಂಗ್ ವಿಡಿಯೋ. ಪೆಪ್ಪರೇ ಇಲ್ದಂಗೆ ಇವತ್ತೊಂದು ನಮ್ಮ ಮಗಳಿಗೆ ಪೆಪ್ಪರ್ ಚಿಕನ್ ಮಾಡಿಕೊಡ್ತೀನಿ. ಕೊಡಿಲಿ ಇಡೋಣ. ಆ ಕಾಲದಲ್ಲೆಲ್ಲ ಮನುಷ್ಯ ಮಂಗನಿಂದ ಮಾನವ ಅಂತಿದ್ರಲ್ಲ ಮಗಳೇ. ಕೋಲ್ ತಗೊಂಡು ಜಗ 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 ಅಂತ ಉಜ್ಜಿ ಬೆಂಕಿ ಮಾಡಬೇಕಾಗಿತ್ತು. ಕಲ್ ತಗೊಂಡು ಕುಟ್ಟಿ 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 ಬೆಂಕಿ ಮಾಡಬೇಕಾಗಿತ್ತು. ಈಗ ನೋಡಿ ಒಂದೇ ಒಂದು ಗೀರಲ್ಲಿ ಅಗ್ನಿದೇವ ಕೈಗೆ ಬಂದುಬಿಡ್ತಾನೆ. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಚರಾಚರ ವಸ್ತುಗಳನ್ನು ದೇವರು ಅಂತ ಕರಿತೀವಿ ಮಗಳೇ. ಅಗ್ನಿನೂ ದೇವರು, ನೀರು ದೇವರು, ಗಾಳಿನೂ ದೇವರು, ಎಲ್ಲವೂ ದೇವರೇ. ಏನಾದರೂ ಒಂದು ವಸ್ತು ನಮ್ಮ ಕಣ್ಮುಂದೆ ಕಾಣೋದು ಯಾರಾದರೂ ಸೃಷ್ಟಿ ಮಾಡಿರೋದೇ. ಅದು ಈ ಭೂಮಿನೇ ಯಾರಾದ್ರೂ ಸೃಷ್ಟಿ ಮಾಡಿರೋದು. ಅವನೇ ಸೃಷ್ಟಿಕರ್ತ ಅಂತ ಕರಿತೀವಿ. ಅವನು ಮನುಷ್ಯ ಆಕೃತಿಯಲ್ಲೇ ಇರ್ತಾನೆ ಅನ್ನೋದು. ಅದನ್ನು ಯಾರೊಬ್ಬರು ಸೃಷ್ಟಿ ಮಾಡಲೇಬೇಕಲ್ಲ ಮಗಳೇ. ಈ ಬೆಡ್ ಅಂದಮೇಲೆ ಯಾರು ಸೃಷ್ಟಿ ಮಾಡಿದ್ವಾ ಬೆಡ್ನ? ಈ ಸ್ಟವ್ನ ಯಾರು ಸೃಷ್ಟಿ ಮಾಡಿದ್ವಾ? ಇದು ಹಂಗೆ ಉಟ್ಕೊಂಡ್ಬಿಡ್ತಾ? ಹಂಗೆ ಏನಾದರೂ ಒಂದು ಈ ಭೂಮಿ ಮೇಲೆ ಕಾಣೋ ಪ್ರತಿಯೊಂದು, ಈ ಸೌರವ್ಯೂಹದಲ್ಲಿ ಕಾಣೋ ಪ್ರತಿಯೊಂದನ್ನು ಯಾರಾದ್ರೂ ಸೃಷ್ಟಿ ಮಾಡೇ ಇರ್ತಾರೆ. ಅವನ್ನೇ ಸೃಷ್ಟಿಕರ್ತ ಅಂತ ಕರೆಯೋದು ನಾವು. ದೇವರು, ನಾವು ಅವ್ರನ್ನ ದೇವರು ಅಂತ ಕರಿತೀವಿ. ಇದು ಕನೆಕ್ಟ್ ಮಾಡಿ ಬ್ಯಾಟ್ರಿ ಕನೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಒಳ್ಳೆ ಚೆನ್ನಾಗಿ ಬೆಂಕಿ ಹಚ್ಕೊಳತ್ತೀಗ. ಹಾಕಿ ಹಾಕಿ ಹಾಕಿ. ವಾ ನೋಡಿ, ಈಗ ಗಾಳಿ ದೇವರು ಬೆಂಕಿನ ಹಚ್ಚಿಸ್ತಾರೆ ಅಲ್ವಾ? ಫ್ಯಾನ್ ಹಾಕ್ಬಿಟ್ಟಿದ್ದೀವಿ. ಹಂಗಾಗಿ ನನ್ನ ಮಗಳು ಬೇಗ ಗ್ರಹಿಸ್ಕೊಂಡ್ಬಿಡ್ತು. ಗಾಳಿ ದೇವ ಬೆಂಕಿ ದೇವನ ಜೊತೆ ಹೊಂದಾಣಿಕೆಯಲ್ಲಿ ಉರಿತಾ ಇರೋದು. ಈಗ ಯಾವ ಕತೆ ಬೇಕಿದ್ರಲ್ಲಿ? 14 ಚಾಪ್ಟರ್. ಒಳ್ಳೆ ವರ್ತನೆ ಇಲ್ಲ. ಸುಳ್ಳಿನ ಫಲ ಇದರಲ್ಲೇ ನೋಡ್ಕೊಂಡು ಶಾರ್ಟ್ ಫಿಲ್ಮ್ ಮಾಡಿದ್ವಲ್ಲ. ಗುಡಿಯ ಬೀದಿಯಲ್ಲಿ ಸುಬ್ಬಣ್ಣ ಮತ್ತು ತುಂಟ ಮಗ ಮಹೇಶನಿಗೆ 10 ರೂಪಾಯಿ ಕೊಟ್ಟು ಬೆಲ್ಲ ತರಲು ಹೇಳಿದನು. ಅಂಗಡಿ ಬೀದಿಯಲ್ಲಿ ಹೊರಡುತ್ತಾ ತುಂಟ ಮಹೇಶ್ ಒಂದು ತಮಾಷೆ ಮಾಡಬೇಕೆಂದುಕೊಂಡ. 10 ರೂಪಾಯಿ ನೋಟು ಕೆಳಗೆ ಹಾಕಿ, ಅಬ್ಬಾ ನನಗೆ 10 ರೂಪಾಯಿ ಸಿಕ್ಕಿತು ಎಂದು ಜೋರಾಗಿ ಅರಚಿದನು. ಪಕ್ಕದಲ್ಲಿ ಹೋಗುತ್ತಿದ್ದ ಒಬ್ಬ ಯುವಕನು, ಏಯ್ ಅದು ನನ್ನ ಜೇಬಿಂದ ಕೆಳಗೆ ಬಿದ್ದು ಹೋಯಿತು, ಹಾಗಾಗಿ ನಾನು ಹುಡುಕುತ್ತಿದ್ದೇನೆ, ಕೊಡು ಎಂದನು. ಚೆನ್ನಾಗಿ ಹೇಳಿದೆ, ಇದು ನಾನು ಸುಮ್ಮನೆ ತಮಾಷೆಗಾಗಿ ಹೇಳಿದ್ದು. ಬೆಲ್ಲ ತರಲು ನಮ್ಮ ತಂದೆ ಕೊಟ್ಟಿದ್ದರು ಎಂದನು ಮಹೇಶ. ಅವನು ಹಣ ಸಿಕ್ಕಿದ್ದೆಂದು ಹೇಳಿದಾಗ ಕೇಳಿಸಿಕೊಂಡಿದ್ದು 2 ದೊಡ್ಡ ಮನುಷ್ಯರು. ಸಾಕ್ಷಿಗಳಿಗಾಗಿ ಬಂದು, ಚೋಟುದ್ದ ಇದೆಯಾ, ಈಗಲೇ ಇಷ್ಟು ಸುಳ್ಳು ಹೇಳ್ತೀಯಾ, ನೀನು ಬೆಳೆದ ಮೇಲೆ ದೊಡ್ಡವನಾದ ಮೇಲೆ ಇನ್ನೂ ಪಟಿಂಗನಾಗ್ತೀಯಾ ಎಂದು 4 ಬಾರಿಸಿ ಯುವಕನಿಗೆ 10 ರೂಪಾಯಿ ಕಿತ್ತು ಕೊಟ್ಟರು. ಮಹೇಶ ಅಳುತ್ತಾ ಮನೆ ದಾರಿ ಹಿಡಿದನು. ಸುಳ್ಳು ಹೇಳಿದ್ದಕ್ಕೆ 10 ರೂಪಾಯಿ ಹೋಯಿತು. ಮನೆಯಲ್ಲಿ ಪೆಟ್ಟು ತಿಂದ. ಆಯಿತಾ? ಸುಳ್ಳಿನ ಫಲ ಅಂತ ಇದು ಶಾರ್ಟ್ ಫಿಲ್ಮು. ಜನಪದ ನೀತಿ ಕಥೆಗಳಲ್ಲಿ ಈ ಪುಸ್ತಕದಲ್ಲಿ ನಾನು ಓದಿದ್ದೆ. ಇದನ್ನು ರೀಸೆಂಟಾಗಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನಂದು ಸತೀಶ್ ಹಿರೇಗೌಡ ಫಿಲ್ಮ್ಸ್ ಅಂತ ಯೂಟ್ಯೂಬ್ ಚಾನಲ್ ಏನಿದೆ ಅದರಲ್ಲಿ ಮಾಡಿದ್ದು. ಚಿಕ್ಕದಾಗಿ ಒಂದು ಪ್ಯಾರ ಇತ್ತು. ಇದನ್ನು ಒಂದು ಸುಳ್ಳಿನ ಫಲ ಅಂತಲೇ ಹೆಸರಿಟ್ಕೊಂಡು ಒಂದು ಮಾಡಿದ್ವಿ. ನೀವು ಯಾಕೆ ಮಾಡಿದ್ರಲ್ಲ ಮಗಳೇ, ಅದರಲ್ಲಿ ಗೊತ್ತಾಗಲಿಲ್ವಾ? ಈ ಥರ ಕಥೆಗಳು ತುಂಬ ಇದ್ದಾವೆ ಈ ಬುಕ್ಕಲ್ಲಿ. ಶಾರ್ಟ್ ಫಿಲ್ಮ್ ಮಾಡೋಣ ಎಲ್ಲದನ್ನು. ನೀತಿ ಕಥೆಗಳು ನಿಮ್ಗೆ ಏನು ಅನಿಸುತ್ತೆ ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ. ಮಗನೇ ಬಂದ್ಬಿಟ್ಟ ಮಗನೇ, ಆ 8 ತಿಂಗಳಿಗೆ ನೀನು ಹೊರಗಡೆ. ತುಂಬ ಚೆನ್ನಾಗಿದೆ ಮಗನೇ. ಇವತ್ತೇನು ಸ್ಪೆಷಲ್ ನಾವು ಮಾಡ್ತಿರೋದು ಅಡುಗೆ? ಪೆಪ್ಪರ್ ಚಿಕನ್ ಅಂದರೆ ಇದು ಮಾಡಿಟ್ಟಿರೋದು. ಅದನ್ನು ಸೀಸನಿಂಗ್ ಮಾಡಿಟ್ಟಿದ್ಯಾ? ಈ ಈರುಳ್ಳಿ ಕಟ್ ಮಾಡಲಾ? ನಾನು ಕಟ್ ಮಾಡಿಕೊಡ್ಲಾ? ಇಲ್ಲ ಕಟ್ ಮಾಡಿಕೊಡು. ನಾನು ಸೌದೆ ಹಾಕಿ ಬೆಂಕಿ ಕಾಯಿಸ್ತೀನಿ, ನೀನು ಈರುಳ್ಳಿ ಹಾಕಿ ಇದು ಮಾಡಿಕೊಡು. ಬಾರ ಮಗನೇ, ನಾನು ಎತ್ಕೊತೀನಿ. ಬೆಂಕಿ ಕಾಯಿಸ್ಕೊಳ್ಳೋಣ ಲೈಟಾಗಿ. ಕುದುರೆ ಮಗನೇ. ಇದು ಪೆಪ್ಪರ್ ಚಿಕನ್ನು, ಬಟ್ ಪೆಪ್ಪರ್ ಆಗ್ತಾ ಇಲ್ಲ. ಅಯ್ಯಪ್ಪಜ್ಜಿ 5 ನಿಮಿಷ ನನ್ನ ಜೊತೆನೂ ಕೂರಲ್ಲ ಇವನು. ರಾಮನ್ ಬಿಟ್ಟರೆ ಇನ್ನು ಯಾರ ಜೊತೆನೂ ಹತ್ರ ಇರೋದೇ ಇಲ್ಲ 5 ನಿಮಿಷನೂ. ನೋಡಿ ಈಗ ಹೆಂಗೆ ವಿಡಿಯೋದಲ್ಲಿ ಹೆಂಗೆ ಆಡ್ತಾನೆ ನೋಡ್ತೀರಿ ಒಂದು ಸ್ವಲ್ಪ ಹೊತ್ತಿಗೆ. ಮಗನಿ. ಓಹ್ ನಮ್ಮಲ್ಲಿ ಚಿಕ್ಕ ಒಂದು ಜಾಗ ತುಂಬಕ್ಕೆ ಬರ್ತಾನೆ. ನಿಂಬೆಣ್ಣ ಇಲ್ಲಿ ನಿಂಬೆಣ್ಣು ರುಚಿ ನೋಡು ಮಗನಿ. ಹೆಂಗೆ ಮಾಡ್ತೀಯ ಎಕ್ಸ್ಪ್ರೆಷನ್ ನೋಡು. ಓ ಬೇಕಾ? ಅಯ್ಯೇ ಹೆಂಗೆ ಹುಳಿ ಅಂತಾರೆ ಕಣೋ ಇದನ್ನ. ಅಲ್ವಾ? ಇಡ್ಕ ನಿನ್ನ ಮಗನಿಗೆ. ಇದಕ್ಕೆ ಬೇಕಾಗಿರೋದು ಕೆಲವು ಐಟಮ್ಗಳು: ಈರುಳ್ಳಿ, ಮೆಣಸಿನಕಾಯಿ, ನಿಂಬೆಹಣ್ಣು ಅಷ್ಟೇ. ಆಮೇಲೆ ಒಂದಿಷ್ಟು ಚಿಕನ್ ಬೇಕೇ ಬೇಕು. ಚಿಕನ್ ಮಾಡ್ತಾ ಇದೀವಲ್ವ, ಚಿಕನ್ ಪೆಪ್ಪರ್ ಚಿಕನ್ ಅಲ್ವಾ, ಹಾಗಾಗಿ ಸೌತೆಕಾಯಿ, ಸಾಂಬಾರು ಸೊಪ್ಪು, ಉಪ್ಪಿಲ್ಲಮ್ಮ. ಸೌತೆಕಾಯಿ ಏನು ಬೇಡ ರೀ. ಇಟ್ಬಿಡೋಣ ಒಲೆ ಮೇಲೆ. ಕ್ಲಾಪ್ ಸಾಕು ಮಗಳು. ತಪ್ಪಾಳೆ ತಟ್ಟಿ ಮಗಳೇ. ಹಂಚಿಟ್ಬಿಟ್ಟು ನಮಸ್ತೆ ಮಾಡ್ಕೊಂಡು ಚಪ್ಪಾಳೆ ತಟ್ಟಿ. ಹೌದಾ?
ಎಣ್ಣೆ ಹಾಕಬೇಕು. ಈಗ ಎಣ್ಣೆ ಅಂದರೆ ಗೊತ್ತಿರ್ಬೋದು ನಿಮ್ಗೆ, ಅಡುಗೆ ಎಣ್ಣೆ. ನಾನು ಇನ್ಯಾವ ಎಣ್ಣೆನೂ ಹೇಳಿಲ್ಲ ನಿಮಗೆ. ನಮ್ಮ ಮನೇಲಿ ನೆನ್ನೆ ವಿಡಿಯೋದಲ್ಲಿ ಇದೇ ಮನೆಯಲ್ಲಿ ಒಳಗಡೆ ಕಿಚನ್ ಒಳಗೆ ಅಡುಗೆ ಮಾಡಿದ್ವಿ. ಯಾರು ನೋಡಿಲ್ಲ ಅಂದರೆ ಹೋಗಿ ಆ ವಿಡಿಯೋ ನೋಡಿ. ಯಾವ ಥರ ಕರ್ಕಲು ಚಿಕನ್ ತಂದೂರಿ ಮಾಡಿದ್ವಿ ಅಂತ. ಅಂದರೆ ಓವನಲ್ಲಿ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಬೇಯಿಸ್ಬಿಟ್ಟು, ಆ್ಯಕ್ಚುಲಿ 25 ನಿಮಿಷ ಒಂದು ಸೈಡಿಗೆ ಹಿಂಗೆ ಇಟ್ವಲ್ಲ, 15 ನಿಮಿಷ ಸಾಕಾಗಿತ್ತು ನಮಗೆ. ಚಿಕನ್ನ ತುಂಬ ಬೇಯಿಸ್ಬಾರ್ದು. ಮಾಡಿ ನಾವು ಮಾಡಿದ ಪ್ರೊಸೆಸಲ್ಲಿ ಅದನ್ನು ಮಾಡಿ ಯಾರಾದರೂ ವಿಡಿಯೋ ನೋಡ್ಕೊಂಡು ಚೆನ್ನಾಗಾಗುತ್ತೆ. ಬಟ್ ನಮ್ಮಷ್ಟು ಬೇಯಿಸೋಕೆ ಹೋಗ್ಬೇಡಿ. ಅಲ್ಲೇ ಕೊಡ್ಬೋದು. ಡ್ಯಾಡಿ ಅಲ್ಲೇ ಇದ್ದಾರಲ್ವಾ? ಇಲ್ಲೇ ಇದ್ನಲ್ಲ ಮಗಳು, ಹಿಂಗೆ ಕೂಡ ಒಂದು ಹಾಕ್ಬಿಡ್ಲ ಫುಲ್ಲು. ಅದೇನು ಹಿಂಗೆ ತೆಗೆದಿದೆ? ಅದು ನೀಟಾಗಿ ಕಟ್ಟಾಗಬೇಕು, ಇಲ್ಲ ಅಂದರೆ ತರ್ರಿ. ಈಗಲ್ಲ ಫಸ್ಟ್ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕಿ. ಹಾಂ, ಫಸ್ಟು ಹಸಿಮೆಣ್ಸಿಕಾಯಿ ಹಾಕೋಣ. ಅದು ಹಂಚು ಖಾರ ಕುಡ್ಕೊಳ್ಳಿ, ಕಬ್ಬಣದ ಹಂಚು. ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ರೆ ಮನ್ಸಿಗೊಂಥರ ಏನೋ ಆನಂದ ಅಲ್ವಾ? ಮನ್ಸಿಗೊಂಥರ ಖುಷಿ. ಸೌದೆ ಬಿಸಿ ಹಾಂ, ಆ ಬಿಸಿ ಈಟ್ ತಗಲುತ್ತೆ ದೇಹಕ್ಕೆ. ಇದು ಚಂದ ಇದ್ರಲ್ಲಿ ಅಡುಗೆ ಮಾಡೋಕ್ಕೆ. ನಮ್ಮ ಮನೇಲಿ ಖುಷಿ ಆಗಲಿ ಅಂತ ಆ ಪಾತ್ರೆ ಇಟ್ಟೆ. ಹೆಂಗೆ ಆಡ್ತೀಯ ರಾಜ್ಕುಮಾರ ನೀನು? ಮುಚ್ಚಿ ಬಾಯಿ, ನೀನು ಮಾತಾಡೋಣ ನೀನು. ಲೈಟಾಗಿ ಚಳಿ ಇರೋದ್ರಿಂದ, ಈ ಹೊಗೆ ಒಂದು ಸ್ವಲ್ಪ ಬೆಚ್ಚಗೆ ಆಗ್ತಿರೋದ್ರಿಂದ, ಅದರಲ್ಲೂ ನಾನ್ ವೆಜ್ ಮಾಡ್ತಾ ಇರೋದ್ರಿಂದ ಏನೋ ಒಂಥರ ಖುಷಿ ಸಿಗ್ತಾ ಇದೆ. ಎಲ್ಲ ಅದು ಒಟ್ಟಿಗೆ ಸೇರಿ. ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಮೆಣಸಿನ್ಕಾಯಿ. ಹಾಂ 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 ಅಂಗನವಾಡಿ ಮಾಡುವಾಗ ಸ್ಮೆಲ್ ಬರುತ್ತಲ್ಲ, ಅದು ಬರ್ತಾ ಇದೆ. ಈಗ ಈರುಳ್ಳಿ ಹಾಕೋಣ. ಘಾಟು. ಇವೆರಡು ಹಾಕಿರಿ. ಈಗ ಇವೆರಡು ಹಾಕಿ ಚಿಕನ್ ಹಾಕ್ಬಿಡಿ ಅಷ್ಟೇ. ಅಷ್ಟೇ ಮುಗ್ದೇ ಹೋಯ್ತಾ? ಅಷ್ಟೇ. ಆಮೇಲೆ ಅರಿಶಿನ. ನನಗೆ ಗೊತ್ತಿಲ್ಲದಂಗೆ ಎಂತೆಂಥ ರೆಸಿಪಿಗಳು ಕೊಟ್ಟಮ್ಮ. ಬ್ಯಾಚುಲರ್ಸ್ ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಈಸಿ ಆಗಲಿ ಅಂತ ಅಂಥವನ್ನೇ ಹುಡುಕಿ ತೋರಿಸ್ತೀನಿ. ಅದು ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ರೆಸಿಪಿ, ಇವ್ರು ಮಾಡಿಸ್ತಾ ಇರೋದು. ಒಗ್ಗರಣೆ ಹಾಕುವಾಗ ಈರುಳ್ಳಿ ಚಿನ್ನದ ಬಣ್ಣ ಬರಬೇಕು. ಅಂದರೆ ಚಿನ್ನ ಅಂದರೆ ಪಳಪಳ ಅಂತ ಗೋಲ್ಡ್ ಕಲರ್ ಎಲ್ಲ, ಗೋಲ್ಡನ್ ಬ್ರೌನ್ ಅಂತ ಹೇಳ್ತಾರೆ ಅದನ್ನ. ಆ ಕಲರ್ ಆಗಬೇಕು. ಆಗಾಗ ಪಕ್ಕ ಕರೆಕ್ಟಾಗಿದೆ ಅಂತ. ಈಗ ನೆಕ್ಸ್ಟು ಸ್ಟೆಪ್ಪಿಗೆ ಹೋಗೋ ಅಂಥ ಸಮಯ. ಹಾಕೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅಡುಗೆಗೆ ಮನೆಗೆ ಹೆಂಗೆ ತಳಪಾಯ ಇಂಪಾರ್ಟೆಂಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಡುಗೆಗೆ ಹಾಗೇ ಇಂಪಾರ್ಟೆಂಟ್. ಇದು ಪ್ಯಾಕೆಟ್ ನೋಡಿದ್ರೆ ಇಷ್ಟು ದಪ್ಪ ಐತೆ, ಅದರ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟೇ. ಈ ಲೇಸ್ ಕೊಟ್ಟಂಗೆ ಆಯಿತು ನಮಗೆ. ಪ್ಯಾಕೆಟ್ ಇಷ್ಟು ದಪ್ಪ, ಗಾಳಿ ತುಂಬ ಯೂಟಪ್ಪ ಕಾಣ್ತಾ ಇರುತ್ತೆ ಲೇಸ್ಗಳು. ಒಳಗಡೆ ತೆಗೆದು ನೋಡಿದ್ರೆ ಇದೆಯಾ ಲೇಸು, ಅದಕ್ಕೆ 5 ರೂಪಾಯಿ 10 ರೂಪಾಯಿ ತಗೊತಾರೆ. ಸೋಯಾ ಸಾಸು, ವೆನಿಗರು ಇವೆರಡನ್ನೂ ಹಾಕ್ತೀನಿ. ಎಷ್ಟು ಹಾಕ್ಬೇಕಮ್ಮ? ಚುಚ್ಚೂನು ಹಾಕಿ ಅಷ್ಟೇ. ಹಾಂ ಸಾಕು. ವೆನಿಗರ್ ಇತ್ತು ಕಣಮ್ಮ. ಇದು ಚಿಲ್ಲಿ ಸಾಸು. ಏನಮ್ಮ ನೀರು ಹಾಕ್ಬೇಕು? ಹೆಂಗೆ ಈ ಥರ ಆಯ್ತಲ್ಲ? ನೀರಲ್ಲ, ಈಗ ಚಿಕನ್ ಹಾಕ್ಬಿಡಿ. ಅದೇ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಚಾಕ್ಲೇಟ್ ಆದಂಗೆ ಆಗೋಯ್ತು ಮಗಳೇ ಸೋಯಾ ಸಾಸ್ ಹಾಕಿದ್ಕೆ. ಈಗ ಚಿಕನ್ ಅರ್ಧ kg ತಗೊಂಡಿದ್ವಿ. ಆಲ್ರೆಡಿ ನೆನ್ನೆನೂ ಮಾಡಿದ ಚಿಕನ್ ಇದೆ, ಹಂಗಾಗಿ ಅರ್ಧ kg ಮಾತ್ರ ಚಿಕನ್ ಮತ್ತೆ ತಗೊಂಬಂದು ಮಾಡ್ತಾಯಿದ್ವಿ. ಅರ್ಧ kg ಚಿಕನ್ ಹಾಕ್ತೀನಿ. ಅಯ್ಯಪ್ಪ, ಸ್ಟಾರ್ಟ್ ಮಾಡ್ಕೊಂಡ ನನ್ನ ಮಗ ಅಳಕ್ಕೆ. ಅಯ್ಯೋ ಇದೇನೋ ಸುಡ್ತೈತೆ ಹಂಚು. ನಮ್ಮ ಮನೆಯವ್ರ ಕೈ ಸುಡುತ್ತೆ ಅಂದಿದ ತಕ್ಷಣ ಬಟ್ಟೆ ತಗೊಂಬಂದು ಕೊಟ್ಟರು. ನನಗೆ ಇವೆಲ್ಲ ನೋಡ್ತಿದ್ರೆ ಎಲ್ಲರೂ ಕಾಡೊಳಗೆ ಹೋಗಿ ಮಾಡ್ಬೇಕು ಈ ಥರ ಅನಿಸ್ತೈತಿ. ಈ ಸೌದೆಯಲ್ಲಿ ಎತ್ಕೋಗಿ ನೆಕ್ಸ್ಟ್ ಹೇಳಿ ಕಾಡು ಗಿಡ ಒಳಗೆ ಹೋಗ್ತೀನಿ. ಇವ್ರು ಯಾರು ಬರೋಲ್ಲ ಕಾಡು ಗಿಡ ಆದರೆ. ಬರಲ್ಲ ನೀವು, ಸುಳ್ಳು. ಸುಮ್ಮನೆ ಅಲ್ಲಿಗೆ ಹೋದ್ಮೇಲೆ ನನ್ನ ಜೊತೆ ಕಾಡಿಗೆ ಬರೋರು ಒಬ್ಬರು ನಮ್ಮ ಕುಟುಂಬದಲ್ಲಿ. ಅಮ್ಮು ಎಲ್ಲಿಗೆ ಹೋಗ್ಲಿ ಕಾಡಿಗೆ ಬರ್ತಾರೆ ನನ್ನ ಜೊತೆ. ಸೊಪ್ಪನ ಸುಮ್ಮನೆ ಆಟ ಆಡೋಕ್ಕೆ ತಗೊಳ. ಸೌತೆಕಾಯಿ ಕಣ ಮಗನೇ. ಅಯ್ಯೋ ಜೊಲ್ಲಿ ಶೋರ್ ಹೋಗ್ತಿಲ್ಲ ಮಗನೇ. ಏನಾದರೂ ಮಾಡಿ ಮುಗಿಸು ಮಗನೇ ಅದನ್ನು. ಓಕೆ. ನಮ್ಮ ಓಮ್ಕಮ್ ಆಫೀಸ್ನ ಕ್ಲೀನ್ ಮಾಡಕ್ಕೆ ಇಲ್ಲಿ ಲೇಡೀಸ್ ಯಾರು ಇಲ್ಲ. ಹಾಗಾಗಿ ನಾನು ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ ಅಗರದವ್ರದ್ದು ಸುಪ್ರೀಂ ಕಾರ್ಡ್ಲೆಸ್ ವಾಕ್ಯೂಮ್ ಕ್ಲೀನರ್ನ ತರಿಸಿದ್ದೀನಿ. ಇದು ಯಾವ ತರ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಇದು ಇಷ್ಟೆಲ್ಲ ಆಕ್ಸೆಸರೀಸ್ ಜೊತೆ ಬರುತ್ತೆ. ನಮ್ಮ ಕೆಲಸಕ್ಕೆ ಅನುಕೂಲ ಆಗೋ ರೀತಿ ಇದರಲ್ಲಿ ಕೆಲವು ಬ್ರಷಸ್ಗಳು ಕೊಟ್ಟಿದ್ದಾರೆ. ಆ ಬ್ರಷಸ್ಗಳನ್ನ ಯೂಸ್ ಮಾಡಿಕೊಂಡು ವಿಂಡೋ ಕರ್ಟನ್ ಆಗಿರ್ಬೋದು, ಬೆಡ್ ಆಗಿರ್ಬೋದು, ಮತ್ತು ಕಂಪ್ಯೂಟ್ರ್ ಟೇಬಲ್ ಆಗಿರ್ಬೋದು, ಸೋಫಾ ಆಗಿರ್ಬೋದು, ಹೀಗೆ ಅನೇಕ ಜಾಗಗಳಲ್ಲಿ ಇದನ್ನು ಬಳಸ್ಕೊಬೋದು. ಹಾಗೆ ಎಕ್ಸ್ಟೆಂಡೆಡ್ ಸ್ಟಿಕ್ ಕೊಟ್ಟಿರ್ತಾರೆ. ಈ ಸ್ಟಿಕ್ನ ಯೂಸ್ ಮಾಡಿಕೊಂಡು ನಾವು ಫ್ಲೋರಲ್ಲಿರೋ ಕಸನ ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಕತ್ಲೆ ಜಾಗದಲ್ಲಿ ಕಾಣೋ ರೀತಿ ಲೈಟ್ ಕೂಡ ಕೊಟ್ಟಿರ್ತಾರೆ. ಅದನ್ನು ಯೂಸ್ ಮಾಡಿಕೊಂಡು ಕಣ್ಣಿಗೆ ಕಾಣದೇ ಇರೋ ಎಷ್ಟೋ ಕಸಗಳನ್ನು ನಾವು ಇದ್ರ ಮುಖಾಂತರ ಕ್ಲೀನ್ ಮಾಡ್ಬೋದು. ಕಲೆಕ್ಟ್ ಆಗಿರೋ ಡಸ್ಟ್ನ ಡಿಸ್ಪೋಸ್ ಮಾಡೋದು ಕೂಡ ಇದರಲ್ಲಿ ತುಂಬ ಈಸಿ. ಇದನ್ನು ಈ ರೀತಿ ಓಪನ್ ಮಾಡ್ಕೊಂಡು ಡಸ್ಟ್ನ ಡಿಸ್ಪೋಸ್ ಮಾಡ್ಬೋದು. ಬೇಕು ಅಂದರೆ ಪಾರ್ಟ್ ಬೈ ಪಾರ್ಟ್ ಈ ಥರ ಓಪನ್ ಮಾಡ್ಕೊಂಡು ಎಲ್ಲದನ್ನು ಕ್ಲೀನ್ ಮಾಡ್ಕೊಬೋದು. ಇದನ್ನು ಒಂದ್ಸರಿ ಚಾರ್ಜ್ ಮಾಡಿದ್ರೆ 5 hours ಯೂಸ್ ಮಾಡ್ಬೋದು. ಇದರಲ್ಲಿ 3 ಸ್ಪೀಡ್ ಇರುತ್ತೆ. ಲೋ ಸ್ಪೀಡಲ್ಲಿ 60 minutes ರನ್ ಆದರೆ, ಹೈ ಸ್ಪೀಡಲ್ಲಿ ಇದು
ಇದು 20 ಮಿನಿಟ್ಸ್ ರನ್ ಆಗುತ್ತೆ. ಈ ಪ್ರಾಡಕ್ಟ್ ನಿಮಗೂ ಇಷ್ಟ ಆಗಿದ್ರೆ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ಒಟ್ಟು ಚಿಕನ್ ಏನು ಬೇಗ ಬೆಂದ್ಕೊಬಿಡುತ್ತೆ 10 ನಿಮಿಷದಲ್ಲಿ. ನೋಡೋರಿಗೆ ಹೊರಗಡೆಯಿಂದ ಹೆಂಗೆ ಕಾಣ್ತಿರ್ಬೋದು ನಮ್ಮ ಸೆಟಪ್ಪು. ಸುಂದರವಾಗಿ ಇದು ಸೆಟಪ್ಪು ನಮ್ಮದು ಹಾಸಿಗೆ ಹಾಕ್ಕೊಂಡು ಮಕ್ಕಳು ಹಿಂಗೆಲ್ಲ ಮಲಗಿದ್ದಾವೆ. ನಮ್ಮ ಸೆಟಪ್ ಹಿಂಗಿದೆ. ಸೌದೆ ಒಲೆದು ಇದು ಸೌದೆ ಒಲೆ. ಇದಕ್ಕೆ ಬ್ಯಾಟ್ರಿ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಗ್ಯಾಸ್ ಉರಿದಾಗ ಉರಿಬೇಕು ಅಂದರೆ ಇಲ್ಲಿ ಕೆಳಗಡೆ ಈ ಥರ ಇರಬೇಕು, ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಇದು ಸೆಟಪ್ ಯಾವುದೋ ಎಲೆಕ್ಟ್ರಿಸಿಟಿ ಏನು ಇಲ್ದಿರೋದ್ರಿಂದ ಈ ಕಾಡಲ್ಲೂ ತಗೊಂಡೋಗಿ ಸೆಟಪ್ನ ಹಿಂಗೆ ತಗೊಂಡು ಕ್ಯಾಂಪಿಂಗ್ ಹಾಕ್ಕೊಂಡು ಅಡುಗೆ ಕರೆಂಟ್ ಬೇಡ ಅಲ್ಲ. ಹ್ಞೂ ಬೇಕಾಗಿಲ್ಲ, ಅದೇ ಸೆಟಪ್ ಇದು. ಅದಕ್ಕೆ ಟೆಸ್ಟ್ ಮಾಡಿದ್ದು ಇವತ್ತು ಹೆಂಗೆ ವರ್ಕೌಟ್ ಮಾಡ್ಕೋಬೋದು ಅಂತ. ತಗೊಂಬಂಗ್ಳು ಅದು ನೀರು ಬಿಡುತ್ತೆ, ಆದರೂ ನಮಗೊಂದು ಸ್ವಲ್ಪ ಬೇಕಾಗಿತ್ತು ನೀರು. ನೀರು ಸ್ವಲ್ಪ ಡ್ರೈ ಆಗಿ ಇನ್ನೂ ಬೆಂದಿಲ್ಲ. ಅಮ್ಮಗೆ ಹಾಕ್ಬೋದಾಗಿತ್ತು. ಏನು ಮಾಡ್ದ ಪೀಸ್ನ ಕಟ್ ಮಾಡಿಬಿಟ್ಟು ತೊಳ್ಕೊಬಂದು ಹಾಕಿ. ಸರಿ ಆಯಿತು, ನೀವು ಅನ್ಕೊಳ್ಳಿ ಯಾವ್ದು ಆ ಪೀಸ್ನ ಹಸ್ಬಿಟ್ಟಿದ್ದೀವಿ ಅಂತ ನಾವು ತೊಳ್ಕೊಬಂದು ಮತ್ತೆ ಹಾಕ್ತೀವಿ ಅದು. ಹಂಗೆ ಆ ಬೌಲಲ್ಲಿ ನೀರು ತಗೊಬನ್ರಿ. ಅದೇ ಸರಿ ಎದ್ದೋಗ್ತೀರಾ ನೀವು, ಇನ್ನೂ 4 ಸರಿ ಬೀಳಿಸ್ತೀರಾ. ನಾಟಿ ಸೌತೆಕಾಯಿ ತಗೋರ್ಬೇಕಿತ್ತು. ತರಲಿಲ್ವಾ ನಾಟಿ ಸೌತೆಕಾಯಿ? ನೀವೆಲ್ಲ ಒಂದ್ಸರಿ ತಗ ಕಟ್ ಮಾಡು ನೀಟಾಗಿ ಮಜವಾಗಿ ತಿನ್ನೋಣ. ನಾಟಿ ಸೌತೆಕಾಯಿ ಕನೆಕ್ಟ್ ಮಾಡಿದ ತಕ್ಷಣ ಹೆಂಗೆ ದಗ ಅಂತ ಉರಿಯುತ್ತೆ ನೋಡಿ ಹೆಂಗೆ. ಹಾಂ ಹೊಗೆನಾ ಆ್ಯಕ್ಚುಲಿ ಹೊಗೆ ಚಂದ. ಹೊಗೆನ ಕುಡಿಸ್ಬೇಕು ಚಿಕನ್ಗೆ, ಆಗಲೇ ಒಂಥರ ಸ್ಮೋಕಿ ಟೇಸ್ಟ್. ಅದನ್ನು ಮಾಡ್ತಾರೆ ಗೊತ್ತಾ, ಕೆಂಡ ಹಾಕ್ಬಿಟ್ಟು ಅದಕ್ಕೆ ಎಣ್ಣೆನ ತುಪ್ಪನ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತಾರೆ. ಉಪ್ಪು ಹಾಕೊಂಡು ತಿಂದರೆ ಸೌತೆಕಾಯಿ ನಾಟಿದು. ನಾಟಿ ಅಲ್ಲ, ಎಲ್ಲ ಸೌತೆಕಾಯಿ ಚಂದ. ತವಾಯಿಲಿ ಈಗ ಒಂಚೂರು ಉಪ್ಪು, ಒಂದು ಸ್ವಲ್ಪ ಅರ್ಶಿನ, ಸ್ವಲ್ಪ ಅರ್ಶಿನ ಹಾಕ್ಬಿಡೋಣ. ಸಾಕು. ಅರ್ಶಿನ ಏನು ಹಾಕಿದ್ರು ಏನು ತೊಂದರೆ ಏನಿಲ್ಲ, ಎಲ್ದಿನೇ ಅದು. ಗರಂ ಮಸಾಲ ತುಂಬ ಜಾಸ್ತಿನೂ ಹಾಕೊಳ್ಳೋದು ಬೇಡ. ಹಾಕೊಳ್ಳೋದು ಬೇಡ ಅಂತ ಹಾಕಿಬಿಟ್ಟೆ. ಅದೇ ನಮ್ಮನೆಯವ್ರು ಹಾಗೇನೆ. ಆಮೇಲೆ ಉಪ್ಪು ಮಿಕ್ಸ್ ಮಾಡಿ ಪೆಪ್ಪರ್ ಹಾಕಬೇಕು. ಉಪ್ಪು ಇಲ್ಲೇ ಇದೆಯಲ್ಲ ಉಪ್ಪು ರೀ. ಪೆಪ್ಪರ್ ಚಿಕನ್ ಅಲ್ವಾ, ಪೆಪ್ಪರ್ ಹಾಕಬೇಕು. ನಾವು ಪೆಪ್ಪರ್ ಹಾಕ್ತಾ ಇಲ್ಲ, ಯಾಕಂದರೆ ಪೆಪ್ಪರು ಸ್ವಲ್ಪ ನಮಗೆ ಸೆಟ್ ಆಗಲ್ಲ. ಇಲ್ಲ ತಗೊಬರೋದು ಮರ್ತಿದ್ವಿ, ಹಾಕಿ. ಏನಮ್ಮ ಎಲ್ಲ ಇದರಲ್ಲೂ ಸೀಕ್ರೆಟ್ ರಿವೀಲ್ ಮಾಡೇ ಬಿಡ್ತಿರಲ್ಲ ನೀವು. ಉಪ್ಪು ಒಂದು ಸ್ವಲ್ಪ ಉಪ್ಪು ಹಾಕೋಣ. ಅದು ನಮ್ಮನೆಯವರು ಹೇಳಿದ್ರು, ಚಿಕನ್ ತಗೋರುವಾಗಲೇ ನೆನಪು ಮಾಡಿ ಇನ್ನೇನಾದರೂ ಬೇಕಾ ಅಂತ 10 ಸರಿ ಕೇಳಿದ್ರು. ಮರ್ತ್ಬಿಟ್ಟೆ, ಎಲ್ಲ ನೆನ್ನೆ ಇದೆ ಅನ್ಕೊಂಡ್ಬಿಟ್ಟೆ, ಎಲ್ಲ ಮರ್ತ್ಬಿಟ್ಟೆ. ಈಗ ನೆನಪಾಗ್ಬಿಡ್ತಾ ಮತ್ತೆ ಬೈತಾರೆ ಅಂದ್ಬಿಟ್ಟು ಅದ್ರ ಬದಲು ಇದಾಕಿರಿ ಸೋಯಾ ಸಾಸ್ ಅಂತ ಹೇಳಿದೆ. ಪೆಪ್ಪರ್ ಚಿಕನ್ ರೆಡಿ ಆಗಿದೆ. ಪೆಪ್ಪರ್ ಇಲ್ಲದ ಪೆಪ್ಪರ್ ಚಿಕನ್ ಫೈನಲ್ಲಿ ರೆಡಿ ಆಗಿದೆ. ಸಕಾಲಾಗಿದೆ ಅಲ್ವಾ? ಬೆಂದಿದೆ, ಇನ್ನೇನು ಹಾಕೊಂಡು ಸೇವಿಸದೆ. ನನ್ನ ಮಗ ಕಿತಾಪತಿ ರಾಜ್ಕುಮಾರ. 8 ತಿಂಗಳಿಗೆ ಇಷ್ಟೊಂದು ಕಿತಾಪತಿ ಮಾಡ್ತಾನೆ. ಯಾಕಪ್ಪ 8 ತಿಂಗಳಿಗೆ ಚಿಕನ್ಗಿಂತ ಹೆಚ್ಚಾಯ್ತಾನೆ ಕಣಪ್ಪ. ಯಾಕಪ್ಪ ರಾತ್ರಿ ಆ್ಯಕ್ಚುಲಿ ನಾವು ನಿನ್ನೆ ರಾತ್ರಿನೂ ಮಾಡಿದ್ದು. ನೀವು ಆ ರೆಸಿಪಿ ನೋಡಬೇಕು ಅಂದರೆ ಸತೀಶ್ ಹಿರೇಗೌಡ ಚಾನಲಲ್ಲಿ, ಇದೇ ಚಾನಲಲ್ಲಿ ನೋಡಿ ಸಿಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಮುಗಿಸ್ದಾಗ 1:30, ನಾವು ಸ್ಟಾರ್ಟ್ ಮಾಡಿದಾಗಲೇ 11 ಗಂಟೆ ಆಗೋಗ್ಬಿಟ್ಟಿದೆ. ಹಂಗಾಗಿ ಇವತ್ತು ಸುಸ್ತಾಗೋಗಿದೆ ನನಗೆ. ಆ್ಯಕ್ಚುಲಿ ಈಗ ಇತ್ತೀಚೆಗೆ ಒಂಚೂರು ನಿದ್ದೆ ಹೆಚ್ಚು ಕಮ್ಮಿ ಆಯಿತು ಅಂದರೂ ಯಾಕೋ ಹೆಲ್ತ್ ಸರಿ ಹೋಗ್ತಾ ಇಲ್ಲ. ಹಂಗಾಗಿ ಸುಸ್ತಾಗಿದೆ ಇವತ್ತು ನನಗೆ ಒಂಚೂರು. ಅಯ್ಯೋ ಯಾರೇನು ಮಾಡೋರ ತಗೊಳ್ಳಿ. ಇಲ್ಲ ಏಜ್ ಡಿಪೆಂಡ್ಸ್. ಉಪ್ಪು ಹಾಕಿದ್ರೇನ್ರಿ? ಹಾಕಿದ್ನಲ್ಲ. ಹಾಕಿದ್ರಾ? ಹಾಂ, ಎಷ್ಟು ಹಾಕಿದ್ರು? ಮೇ ಬಿ ಉಪ್ಪಾಗಿರುತ್ತೆ. ಸರಿ ರೆಡಿ. ಹಾಕೋಣ ಪ್ಲೇಟಿಗೆ. ರೆಡಿ. ಏನಾಗಿಲ್ಲ, ಸಾಂಬಾರು ಸೊಪ್ಪು ಕಟ್ ಮಾಡಿ. ಇನ್ನೂ ಐತನಮ್ಮ. ಹಾಂ, ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂತ ತುಂಬ ಆಗ್ತಾ ಇದೆಯಾ? ನಿಂಬೆಹಣ್ಣು ಹಾಕಬೇಕು, ಸಾಂಬಾರು ಸೊಪ್ಪು, ಇದೆಲ್ಲ ಬೇಸಿಕ್ ಐಟಮ್ಸ್. ಬರೀ ಇಷ್ಟು. ಸೌಂಡ್ ಎಷ್ಟು ಚಂದ ಇದಲ್ವಾ? ಅದಕ್ಕೆ ಸೊಪ್ಪು ಚೊರಕ್ ಅಂತ ಇದ್ರೆ ಓಂ ನಮ ಶಿವಾಯ ಬರೀ ಕೆಡುಕಳದೇ ಆಯ್ತಲ್ಲಮ್ಮ ಎಲ್ಲದನ್ನೂ. ಅಷ್ಟು ಅರ್ಜೆಂಟ್ ರೀ ನೀವು. ಚಾಕ್ ಬಿತ್ತು. ಇನ್ನೇನು ಕಟ್ ಮಾಡೋದಿಲ್ಲ ಅಲ್ವಾ ಚಾಕಲ್ಲಿ? ಚಾಕಲ್ಲಿ ಕಟ್ ಮಾಡೋದು ಏನಿಲ್ಲ. ಪೇಪರ್ ಕೊಡಿದ್ದು ವರ್ಷನ ಅದರಲ್ಲಿ ಬಿಡು, ಅಲ್ಲೇ ತೊಳ್ಕೊಂಡ. ಇಲ್ಲ, ನೀರು ಇಟ್ಕೊಂಡಿದ್ದೀನಿ ನಾನು. ಏನಮ್ಮ ಹಿಂಗೆ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಇದು. ಸಾಂಬಾರು ಸೊಪ್ಪು ಹಾಕಿ ಎಲ್ಲ ಇದು ಹಾಕಿದ್ಮೇಲೆ ಮಜಾ ಜಾಸ್ತಿ ಇದ್ರು. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ಸಾಕಿ ನಾವು ಊರಿಗೆ ಕೊಡೋದು. ತಡಿ ಮಂಗೆ, ಇದು ಬೇಡ ನಿನಗೆ, ಬೇರೆ ಕೊಡಲ, ನಾಟಿ ಕೊಡಲ. ಇಲ್ಲ, ನಿಂಬೆಣ್ಣೆ ಆಲ್ರೆಡಿ ಕಟ್ ಮಾಡಿ ನನ್ನ ಮಗ ಜಬ್ಬಿ ಅದಕ್ಕೊಂದು ಫ್ಲೇವರ್, ಹೊಸ ಫ್ಲೇವರ್ ತಂದಿಟ್ಟವನೆ. ಈಗ ರುಚಿ ಜಾಸ್ತಿ, ಇನ್ನೂ ರುಚಿ ಜಾಸ್ತಿ ಆಯ್ತು ನಮಗೆ ಮಾತ್ರ. ನಿಮ್ಮ ಮಕ್ಳಿಗೆ ನೀವೇ ಜಬ್ಬಿಸ್ಕೊಂಡು ನಿಮಗೆ ರುಚಿ ಬರುತ್ತೆ. ಸಾಕು, ಒಂದೇ ನಿಂಬೆಣ್ಣೆ ಅಲ್ವಾ? ವಾಪು ಮಕ್ಳು ಕಟ್ಕೊಂಡು ಏನು ಅಯ್ಯೋ ಕಟ್ಕೊಂಡು ಒಂದು ಅಡುಗೆ ಮಾಡೋ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಯಾವ ವೀಡಿಯೋನೂ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಅವ್ರ ಜೊತೆ ಸೇರ್ಸ್ಕಡೆ ಮಾಡ್ತಾಯಿದ್ದೀವಿ ಹೆಂಗಾರ ಹೊತ್ಕೊಳ್ಳಿ ಅಂತ. ಇನ್ನೇನು ಮಾಡೋಣ. ಇವನಂತೂ ದೊಡ್ಡ ಕಿತಾಪತಿ ಆಯ್ತಾನೆ. ಇವನು ಕಂಟ್ರೋಲ್ ಮಾಡೋದು ಐತಲ್ಲ, ಚಿಕ್ಕವನಿಗಿಂತ ಹೆಚ್ಚಾಯ್ತಾನೆ ಇವನು. ನಿಂಬೆಣ್ಣು ಹಾಕ್ಲಾ?
ತಡ್ರಿ ಮಗಳೇ, ನಿಂಬೆಹಣ್ಣು ಅಲ್ಲಲ್ಲಿ ಬೀಳ್ಬೇಕು ಮಗಳೇ, ಒಂಥರ ಇಬ್ಬನಿ ಬಿದ್ದಂಗೆ. ನನ್ನ ಮಗಳು ಕಂಟ್ರೋಲಿಗೆ ಬಂದಂಗೆ ತಿಂದೇ ಆಗ್ತಲ್ಲ ಆಗಲೇ. ಹಾಂ ಸರಿ ಆಯಿತು. ತನ್ನೋಣ ನೋಡೋಣ ಹೆಂಗಿದೆ ಅಂತ. ಒಳ್ಳೆ ಪೀಸ್ ಸಿಕ್ಬಿಡ್ತಲ್ವಾ? ನನಗೆ ಇನ್ನೂ ಒಳ್ಳೆ ಪಿಕ್ತಿತ್ತು. ಈ ಮೂಳೆನೂ ಕಡ್ಗುದು. ವಾಹ್ 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 ನಿಜ ಹೇಳ್ಬೇಕು, ಕರೆಕ್ಟ್. ಸಖತ್. 10ಗೆ 10ಗೆ 9.5. 9.5. ಇನ್ನು 5 ಮಾರ್ಕ್ಸ್ ಅಲ್ಲ, ಹಾಫ್ ಮಾರ್ಕ್ಸ್. ಹಾಫ್ ಮಾರ್ಕ್ಸು ಒಂದು ಸ್ವಲ್ಪ ಉಪ್ಪು ಐತೆ. ಹೌದಾ? ಶಟ್. ನಾನು ಉಪ್ಪಾಕ್ತೆ. ಅದು ಸಖತ್ತಾಗಿದೆ. ಹೌದಾ? ಹಾಂ, ನಾನು ರಿಟೇಸ್ಟ್ ನೋಡಲಾ? ಕೊನೆಗೆ ಒಂದು ಉಪ್ಪು ಮಾಡಿಬಿಟ್ಟಿನಿ. ಚೆನ್ನಾಗಿದೆ. ಹೌದಾ? ಎಲ್ಲ ನನಗೆ ಉಪ್ಪು ಬಿದ್ದಿರೋದು ಒಂದು ಒಳ್ಳೆ ಬಿದ್ದಿರೋದೇನೋ ಸಿಕ್ಬಿಡ್ತಾ. ಅವ್ರಿಗೆ ಬಿದ್ದಿರೋದು ಚೆನ್ನಾಗಿರ್ಬೋದು, ನನಗೆ ಆ್ಯಕ್ಚುಲಿ ಉಳಿ ಇರೋದು ಚೆನ್ನಾಗಿದೆ. ಇದಕ್ಕೆ ನಾನು ಈ ಕಡೆ ಉಪ್ಪು ಹಾಕ್ತೀನಿ. ಮತ್ತೇನು ಗೊತ್ತಾ, ಈ ಕರ್ಬ್ ನನಗಿದೆ. ಮತ್ತೇನು ಗೊತ್ತಾ, ಇದಕ್ಕೆ ಇಷ್ಟು ಸಕ್ಕತ್ತಾಗಿದೆ. ನೀವು ಇನ್ನೂ ಬೇಯಬೇಕು ಅಂದರೆ ನೀರು ಹಾಕಿ, ನೀರು ಹಾಕಿದ್ಮೇಲೆ ಅದು ಸ್ವಲ್ಪ ಬೆಂದಾಗಿದೆ ಬಟ್ ನೀರು ಹಾಗೆ ಇದೆ ಅಂದರೆ ಕಾರ್ನ್ಫ್ಲೋರ್ನ ನೀರಿಗೆ ಅಥವಾ ವೆನಿಗರಿಗೆ ಮಿಕ್ಸ್ ಮಾಡಿಬಿಟ್ಟು ಹಾಕಿದರೆ ಅದೇ ಒಂಥರ ಬೇರೆ ಥರ ಬರುತ್ತೆ, ಸಕ್ಕತ್ತಾಗಿರುತ್ತೆ. ಮೂಳೆ ನೋಡಿದಾಗೆಲ್ಲ ನಮ್ಮ ನೆನಪಾತು ನನಗೆ. ಮಾತ್ರ ನಿನ್ನೆ ರಾತ್ರಿಗಿಂತ ಇವತ್ತಿನ ಚೆನ್ನಾಗಿದೆ ಕಣಮ್ಮ. ನೆನ್ನೆ ರಾತ್ರಿ ಕರಿ ಚಿಕನ್ ಆಗೋಗಿತ್ತು. ವೀಕೆಂಡ್ ಮುಗೀತು ಮಗಳೇ, ನಾಳೆಯಿಂದ ಸ್ಕೂಲು. ನಾಳೆನೂ ರಜೆ ರೀ. ನಾಳೆನೂ ರಜೆನಾ? ಹಂಗಾರೆ ಪಿಕ್ನಿಕ್ ಹೋಗೋಣ? ನಾಳೆ ಬೆಳಗ್ಗೆ ಇವ್ರು ಹೋಗ್ತಾರೆ ಊರಿಗೆ. ನಾನು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬಂದು ಪಿಕ್ನಿಕ್ ಕರ್ಕೊ ಹೋಗ್ತೀನಿ. ಮತ್ತೆ ನಿನ್ನೆ ನಾವು ಇಷ್ಟೊತ್ತಿನಲ್ಲಿ ಬಂದಿದ್ದು ಹಾಸನ್ಗೆ. ಇವ್ರದ್ದೇ ಕಂಪ್ಲೇಂಟ್. ಆ್ಯಕ್ಚುಲಿ ನೀವೇ ಸುತ್ತೀರಾ, ನಿಮ್ಗೆ ಯಾಕೆ ಬೇಕು ಕುಟುಂಬ? ನೀವೇ ಸುತ್ಕೊಂಡು ಗುಂಡುಗರು ಹೋಗಿರ್ತಾರೆ, ಹುಡುಗರು ಸುತ್ತೋದಾದರೆ ನಿಮ್ಗೆ ಯಾಕೆ ಬೇಕಾಗಿತ್ತು ಅಂತೆಲ್ಲ ಕಂಪ್ಲೇಂಟ್ ಹೇಳ್ತವ್ರೆ. ಅದು ವೀಡಿಯೋದಲ್ಲಿ ಹೇಳಿದೆ ನಿಮಗೆ. ಹಾಗಾಗಿ ಫ್ಯಾಮಿಲಿ ಟೈಮ್ ಅಂತ ಒಂದು ನಾಳೆ ಮಗಳ ಜೊತೆ, ನಮ್ಮ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಲ್ಲ, ಹಾಗಾಗಿ ಪಿಕ್ನಿಕ್ಕು. ಇಲ್ಲಿಗ್ರಿ ನನಗೆ ಗೊತ್ತಿಲ್ಲದೆ ಪ್ಲಾನ್ ಮಾಡಿಬಿಟ್ಟಿದ್ದಾರೆ. ಇವತ್ತೇ ಫಸ್ಟ್ ಅನ್ಸುತ್ತೆ ಸರ್ಪ್ರೈಸ್. ಓಕೆ, ಫೈನಲಿ ರೆಸಿಪಿನೂ ನೋಡ್ಕೊಂಡಿದ್ರಾ, ಇದರ ಜೊತೆ ನಮ್ಮ ವ್ಲಾಗ್ನೂ ನೋಡಿದ್ರಾ ಅಂತ ಅನ್ಕೊತೀವಿ. ಈಗ ವ್ಲಾಗ್ ಮಾಡೋ ಉದ್ದೇಶ ಏನು, ನಮ್ಮ ಮಕ್ಕಳು ತಿನ್ನೋದೇ ನೀವು ಹಂಗೆ ಬರೀ ಇವನ್ನೇ ವಿಡಿಯೋ ಮಾಡೋಕ್ಕೆ ಅಂತ ಹೇಳ್ತೀರಾ. ಒಂದು ಸರಿ ಕುಟುಂಬದ ಜೊತೆ, ಅವ್ರು ಯಾರಾಗಿರಲಿ, ನಿಮ್ಮ ಕುಟುಂಬದವ್ರ ಜೊತೆ, ಯಾರು ನಿಮ್ಮ ಸುತ್ತಮುತ್ತ ಇರೋ ಕುಟುಂಬದ ಜೊತೆ ಒಂದು ಸರಿ ಈ ಥರ ಕೂತು ತಿಂದು ನೋಡಿದಾಗ ಒಂದು ತೃಪ್ತಿ ಸಿಗುತ್ತೆ ಜೀವನದಲ್ಲಿ. ಒಂದು ಬೆಸ್ಟ್ ಟೈಮ್ ನೀವು ಸ್ಪೆಂಡ್ ಮಾಡಿದ್ದೀರಾ ಅಂತ ಅನಿಸುತ್ತೆ ನಿಮ್ಮ ಲೈಫಲ್ಲಿ. ಆ್ಯಕ್ಚುಲಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನಗೆ ಸಖತ್ತು ಟಯರ್ಡ್ ಇತ್ತು. ಸ್ಟಾರ್ಟ್ ಮಾಡಿದಾಗ ಎನರ್ಜಿ ಹೆಂಗೆ ಬಂತು ಅಂದರೆ, ಆ್ಯಕ್ಚುಲಿ ನನ್ನ ವೈಫಿಗೆ ನಾನು ಸಿಕ್ಕಾಪಟ್ಟೆ ಕ್ರೆಡಿಟ್ ಕೊಡ್ತೀನಿ. ನಾನು ವೀಡಿಯೋದಲ್ಲಿ ಸಿಕ್ಕಾಪಟ್ಟೆ ವೀಕ್ ಆದಾಗ ಎಲ್ಲ ನನಗೆ ಬೆನ್ನೆಲುಬಾಗಿ ನಿಂತು ಸಿಕ್ಕಾಪಟ್ಟೆ ಎನರ್ಜಿ ತಂದು ಕೊಡ್ತಾವ್ರೆ. ಸ್ವಲ್ಪ ಇವ್ರನ್ನ ಎದ್ದೇಳಿಸ್ಬೇಕು ಅಷ್ಟೇ. ಸರಿ ಆಯಿತು ಬಂಧುಗಳೇ, ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸಾಧ್ಯ ಆದರೆ ನಮ್ಗೆ ಖುಷಿ ಪಡಿಸೋದಕ್ಕೆ ಅಂತ ಅಂದರೆ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಕುಟುಂಬದ ಜೊತೆ ಈ ಥರ ಒಂದು ಏನಾದರೂ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ, ಏನು ಅನ್ನಿಸ್ತು ಅಂತ ಕೆಳಗಡೆ ಒಂದು ಕಮೆಂಟ್ ಹಾಕಿ. ನಾವು ಈ ವಿಡಿಯೋದಲ್ಲಿ ರೆಸಿಪಿನ ಹೇಳ್ಕೊಡೋ ಪ್ರಯತ್ನ ಮಾಡಿದ್ದೀವಿ, ಕುಟುಂಬದ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡೋದು ಹೇಳ್ಕೊಡೋ ಪ್ರಯತ್ನ ಮಾಡಿದ್ದೀವಿ. ಮತ್ತು ನಾವು ನೋಡಿ ದಿನ ಎಲ್ಲ ವೇಸ್ಟ್ ಮಾಡಿಲ್ಲ. ನೈಟ್ ಟೈಮ್ ಈಚೆ ಊಟನೂ ಆಗುತ್ತೆ, ಊಟ ಟೈಮು ಎಂಜಾಯ್ ಮಾಡ್ದಂಗೆ ಆಗುತ್ತೆ, ಮಕ್ಳಿಗೂ ಒಂಥರ ಖುಷಿ ಆಗುತ್ತೆ. ಆಮೇಲೆ ನಿಮಗೆ ಮಾಡೋ ಕೆಲಸ ಬೇರೆ ಏನಿಲ್ವ ಯೂಟ್ಯೂಬೇ ಅಂತಂದರೆ, ನಮಗೂ ಅಫ್ಕೋರ್ಸ್ ನೀವು ಹೇಳ್ತಿರೋದು ಕರೆಕ್ಟು, ಯೂಟ್ಯೂಬೇ ನಮಗೆ ಕೆಲಸ. ಇದನ್ನು ಕೆಲಸನೂ ಮಾಡ್ಕೊಂಡಿದ್ದೀವಿ, ಅದ್ರ ಜೊತೆ ಜೀವನನೂ ಮಾಡ್ತಾಯಿದ್ದೀವಿ. ಆಮೇಲೆ ಎಲ್ಲರಿಗೂ ನೆನಪಿರಲಿ, ಯೂಟ್ಯೂಬ್ ಜಸ್ಟ್ ನೀವೊಂದು ಏನೋ ಟೈಮ್ ಪಾಸ್ ಮಾಡೋಕ್ಕೆ ಒಂದು ಕೆಲಸ ಅಂತ ಅಂದ್ಕೊಂಬಿಡಿ. ಇದು ಬಿಗ್ಗೆಸ್ಟ್ ಇಂಡಸ್ಟ್ರಿ. ನೀವೇನು ಸಾಫ್ಟ್ವೇರ್ ಇಂಜಿನಿಯರ್ಸು ಅದು ಇದು ಅಂತ ಏನು ಎಜುಕೇಷನ್ ಮಾಡ್ತಾಯಿದ್ದೀರಾ, ಅದಕ್ಕಿಂತ ಬಿಗ್ಗೆಸ್ಟ್ ಇಂಡಸ್ಟ್ರಿ ಈಗ ವರ್ಲ್ಡ್ ವೈಡ್ ಎಲ್ಲ ಕಡೆಯಿಂದನೂ ಕನೆಕ್ಟ್ ಆಗಿರತಕ್ಕಂಥ ಒಂದು ಯೂಟ್ಯೂಬ್ ಇಂಡಸ್ಟ್ರಿ ಇದು. ಜಸ್ಟ್ ತಿಳ್ಕೊಳ್ಳಿ, ಅದರೊಳಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಕುಟುಂಬ, ಯೂಟ್ಯೂಬ್ ಕುಟುಂಬ ಯಾರೆಲ್ಲ ಕೆಲಸ ಮಾಡ್ತಾವ್ರೆ ಅವರೆಲ್ಲ ಒಂದು ಇಂಡಸ್ಟ್ರಿ ಕೆಲಸ ಮಾಡ್ತಾಯಿದ್ದಾರೆ. ಇದು ಒಂದು ಇಂಡಸ್ಟ್ರಿ ಆಗಿರೋದ್ರಿಂದ ನಾವು ಇದರಲ್ಲಿ ಕೆರಿಯರ್ನ ಕಟ್ಕೊಂಡಿದ್ದೀವಿ. ಓಕೆ, ಈಗ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.